40% ಕಮಿಷನ್ ಆರೋಪ ಯಾವ ಸ್ಟೇಷನ್ ನಲ್ಲಿ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾರ ಮೇಲೆ ಕ್ರಮ ಆಗಿದೆ ಅದಷ್ಟು ಉತ್ತರ ಕೊಡಿ ಸರ್. 10 ಸೆಕೆಂಡ್. 40% ಆರೋಪ ಮಾಡಿದ್ದು ಗುತ್ತಿಗೆದಾರರ ಸಂಘದ ವರದಿ ಮೇಲೆ ಯಾರೇ ತಪ್ಪು ಮಾಡಿದ್ರೆ ಅರೆಸ್ಟ್ ಆಗ್ತದೆ. ಅಲ್ಲ, ವರದಿ ಬಂದಿದೆ ಇವಾಗಷ್ಟೇನೆ, ವರದಿ ಬಂದಿದೆ, ಅದು ತನಿಖೆ ಆಗ್ತದೆ. ಸುರಭಿ ಲೋಕಾಯುಕ್ತ ಅವರು ಒಂದ್ ಕೇಸನ್ನ ಇವಾಗ ಇನ್ಸಫಿಷಿಯಂಟ್ ಎವಿಡೆನ್ಸ್ ಕಾರಣವಾಗಿ 40% ಕಮಿಷನ್ ಏನಿತ್ತು ಅದನ್ನ ಆಚೆ ಆಯ್ತು. ನೀವು ಗೂಗಲ್ ಮಾಡಿ ನೋಡ್ಬೋದು ಸರ್ ಇದನ್ನ ಬೇಕಾದ್ರೆ. ಅಲ್ಲ, ಇನ್ಸಫಿಷಿಯಂಟ್ ಎವಿಡೆನ್ಸ್ ಅಂತ ಲೋಕಾಯುಕ್ತ ಕೋರ್ಟ್ ರದ್ದು ಮಾಡಿದೆ. 1 ಸೆಕೆಂಡ್. ಅದೇ ಕೆಂಪಣ್ಣ ಅವರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ದಿಗಂತ ಕೆಂಪಣ್ಣ ಅವರು ನಿಮ್ಮ ಸರ್ಕಾರದ ಬಗ್ಗೆ ಏನ್ ಹೇಳಿದ್ರು, ನಾವು ಏನ್ 40% ಆರೋಪ ಅಂತ ಮಾಡಿದ್ರು, ಇಲ್ಲಿ 50% 60% ಆಗ್ತಾ ಇದೆ ಅಂತ. ಯಾವ ನಿಮ್ಮ ತುಮಕೂರಿನ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯನವರವರ ಆಪ್ತರು ಹೇಳ್ತಾರೆ, ತುಮಕೂರಿನಲ್ಲಿ ಒಂದು ಫೈಲ್ ಮೂವ್ ಆಗೋದಿಲ್ಲ, ನಮಗೆ ಒಂದು ಹರಾಸ್ಮೆಂಟ್ ಆಗ್ತಾ ಇದೆ, ಇದೇ ಗುತ್ತಿಗೆದಾರರು. ಸ್ಮಿತಾ ಅವರೇ, ನಾವು ಇನ್ನು ಇವತ್ತು ಮಾತಾಡ್ತಾ ಇರೋರು ಯಾವ ಗುತ್ತಿಗೆದಾರರು ಇನ್ನೂ ಬದುಕಿದ್ದಾರೆ ಅಂತ. ಅನ್ಫಾರ್ಚುನೇಟ್ ಸರ್ಕಮ್ಸ್ಟಾನ್ಸ್ ಏನಾಗಿದೆ ಇವಾಗ ಕರ್ನಾಟಕದಲ್ಲಿ ಅಂದ್ರೆ 5 ಭಾಗ್ಯಗಳ ಜೊತೆಗೆ ಒಂದು 6 ಭಾಗ್ಯ ಜೋಡಿಸಿದ್ದಾರೆ. ಅದು ಅನ್ಫಾರ್ಚುನೇಟ್ಲಿ ಆ ಕೊಲೆ ಒಂದು ಸಾವಿನ ಭಾಗ್ಯ. ಜನ ಅಫಿಷಿಯಲ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಇವಾಗ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ನಾವ್ ಇವಾಗ ಹೋರಾಟ ಮಾಡ್ತಾ ಇರೋದು ಇದೇ ವಿಷಯಕ್ಕೆ. ಗುತ್ತಿಗೆದಾರರ ಒಂದು ಡೆತ್ ನೋಟ್ ನಲ್ಲಿ ಮಿನಿಸ್ಟರ್ನ ಹೆಸರು ಬರ್ದಿರೋದು ನಾಗೇಂದ್ರ ಅವರ. ಸರ್, ನಾವು ಲೆಟರ್ ಅನ್ನು ರಾಹುಲ್ ಗಾಂಧಿ ಕಳಿಸಿದೀವಿ, ಒಂದ್ ಕಾಪಿ ನಿಮ್ಗೂ ಕಳಿಸ್ತೀವಿ ತಾಳಿ. ನಾನ್ ಮಾತಾಡ್ತಾ ಇದ್ದೀನಿ, ಬೇರೆ ಯಾವ ಚಾನೆಲ್ ಮಾಡ್ತೋ ಇಲ್ಲ ಗೊತ್ತಿಲ್ಲ, 6 ದಿನ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆನ ನಾವು ಡೈಸೆಕ್ಟು ಬೈಸೆಕ್ಟು ಎಲ್ಲಾ ಮಾಡಿ ವಿಸ್ತೃತವಾಗಿ ಚರ್ಚೆ ಮಾಡ್ಬಿಟ್ಟಿದೀವಿ. ಅವ್ರು ಲಿಸ್ಟ್ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಕೌಂಟರ್ ಮಾಡಕ್ ನಿಮ್ಗೂ ಬೇಕಾಗತ್ತೆ. ಮುಂದುವರಿಸಿ ಸುರ್ಭಿ ಅವರೇ. ಇವತ್ತು ಏನು ಒಂದು ಮುಖ್ಯಮಂತ್ರಿಗಳು ನೀವು ಒಂದು ಸ್ಟ್ರೀಟ್ ಫೇಸ್ ಇಟ್ಕೊಂಡು ಹೇಳ್ತೀರಾ ನಮ್ಮಲ್ಲಿ ಸರ್ಕಾರದಲ್ಲಿ ಕರಪ್ಷನ್ನೇ ಇಲ್ಲ ಅಂತ. ನಿಮ್ಮದೇ ಆದಂತ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಫ್ಲೋರ್ ಆಫ್ ದ ಹೌಸಿನಲ್ಲಿ ಆನ್ ರೆಕಾರ್ಡ್ ಹೇಳಿರೋದು, ಇಲ್ಲಪ್ಪ ಇಲ್ಲ 187 crore ಅಲ್ಲ, ಬರೀ 89 crore ಮಾತ್ರ, ಬರೀ 89 crore. ಅದು ಯಾವ ಹಣ? ಯಾವ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರ್ಬೇಕಾದಂತಹ ವಾಲ್ಮೀಕಿ ನಿಗಮ ಮಂಡಳಿಯ ಹಣ, ಬಳ್ಳಾರಿ ಚುನಾವಣೆ ಆಗಿರ್ಬೋದು, ಹೈದರಾಬಾದಿಗೆ ಹೋಗಿರುವಂತಹ ಹಣ. ಕಾಂಗ್ರೆಸ್ ಸರ್ ಹಿಂದೆ ಒಂದಿರ್ತಿತ್ತು, ರಾಜೀವ್ ಗಾಂಧಿ ಅವ್ರು ಹೇಳ್ತಿದ್ರು ಯಾವತ್ತು, ದುಡ್ಡು 1 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ಬಂದು ಸೇರ್ತಿದ್ದು 18 ಪೈಸೆ ಅಂತ. ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಅದು. ಡಿಬಿಟಿ ತಂದಿದ್ದು ನಮ್ಮ ಮೋದಿ ಸರ್ಕಾರದಿಂದ. ಒಂದ್ ನಿಮಿಷ ಸರ್, ಅದೆಲ್ಲಾನು ಒಂದ್ ನಿಮಿಷ. ಇವತ್ತು ಆ 1 ರೂಪಾಯಿ ಏನ್ ಖರ್ಚಾಗತ್ತೋ ಅಲ್ಲಿ ಮೋದಿ ಸರ್ಕಾರದ ಇವತ್ತು ಬರೋದು ಇಲ್ಲಿ 1 ರೂಪಾಯಿ. ಅದು ಯಾಕೆ ಅಂದ್ರೆ ಡಿಬಿಟಿ ಇದೆ ಕಾಂಗ್ರೆಸ್ ಇಂದ. ಸರ್ ಒಂದ್ ನಿಮಿಷ ಗುತ್ತಿಗೆದಾರರಿಗೆ ವಾಪಸ್ ಬರೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಿಮ್ಮ ಬಿ ನಾಗೇಂದ್ರ ಅವರು, ಇನ್ನಿಷ್ಟು ಶಾಸಕರು, ಇವ್ರು ಎಲ್ಲರಿಂದಾನು ತೊಂದರೆ ಪಡಿತಿರೋ ಗುತ್ತಿಗೆದಾರರಿಗೆ ನೀವು ಇವತ್ತು ಮುಖ ಇಟ್ಟು ಅಲ್ಲಿ ಕಣ್ಣಿಟ್ಬಿಟ್ಟು ಹೇಳಿ. ಆಯ್ತು, ನೀವು ಸಚಿನ್ ಪಂಚಾಲ್ ಅವರಿಗೆ ಯಾವ ಇವತ್ತು ಪರಿಸ್ಥಿತಿ ಬಂದಿದೆ? ನಿಮ್ಮ ಸರ್ಕಾರದ ಮೇಲೆ ಕೋವಿಡ್ ಹಗರಣ ಇದೆ, PSI ಸ್ಕ್ಯಾಮ್ ಇದೆ, ಗೋವಿ ನಿಗಮದ ಆರೋಪ ಇದೆ. ಈ ಕೇವಲ ಆರೋಪ ಪ್ರತ್ಯಾರೋಪ. ನಾನು ಹಂಗಂತೇಳಿ ನಿಮ್ಮನ್ನ ಪಾಯಿಂಟ್ ಔಟ್ ಮಾಡಿ ಕೇಳ್ತಿಲ್ಲ. ಆರೋಪ ಪ್ರತ್ಯಾರೋಪದಲ್ಲಿ ಆಗೋದ್ರೆ ಸಾಕ್ಷಿ ಅಲ್ಲಪ್ಪ. ಸಾಕ್ಷಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಡಿ ಅಂತ ಮೂಡ ಆಚೆ ಬಂದಾಗ ಬೋವಿ ನಿಗಮ ಶುರು ಮಾಡಿದ್ರು. ಯಾವಾಗ ವಾಲ್ಮೀಕಿ ಇಶ್ಯೂ ಆಚೆ ಬಂತೋ ಬೇರೆ ಬೇರೆ ಸ್ಕ್ಯಾಮ್ಸ್ ಅನ್ನು ಹೇಳಿದ್ರು. ಇವತ್ತು ನನಗೆ ಕ್ಷಮೆ ಕೇಳ್ತೀನಿ ವ್ಯೂವರ್ಸ್ಗೆ ಈ ತರ ಹೇಳೋದಿಕ್ಕೆ, ಆದ್ರೆ ಮುಖ್ಯಮಂತ್ರಿಗಳೇ A1 ಆಗಿರ್ಬೇಕಾದಾಗ ಅದು ಮೂಡ ಅಂತ ಸ್ಕ್ಯಾಮ್. ಅಲ್ಲ, ಹಂಗಿದ್ರೆ ಸೈಟ್ ವಾಪಸ್ ಕೊಡ್ಬಾರ್ದು. ಕುಮಾರಸ್ವಾಮಿ ಸುರಭಿ ಅವರೇ, ಪ್ರಿಯಾಂಕ್ ಖರ್ಗೆ ಅವ್ರದೇ ರಿಯಾಕ್ಷನ್ ಇದೆ. ಆ 2ನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಅದಕ್ಕೆ ಅಶ್ವಿನ್ ಅವರು, ಯಾಕಂದ್ರೆ ಕುಮಾರಸ್ವಾಮಿ ಅವ್ರ ಮೇಲಿರೋ ಆರೋಪ ಆಗಿರೋದ್ರಿಂದ JDS ಪಕ್ಷದ ವಕ್ತಾರ ಅದಕ್ಕೆ ಉತ್ತರ ಕೊಡ್ಲಿ. ಪೆನ್ ಡ್ರೈವ್ ತೋರಿಸ್ತಿದ್ದಾರೆ, ಆದ್ರೆ ಜೇಬಿಂದ ಪೆನ್ ಡ್ರೈವ್ ಆಚೆ ಬರೋದೇ ಇಲ್ಲ. ಪೆನ್ ಡ್ರೈವ್ ತೋರಿಸೋದು, ಜೇಬಲ್ಲಿ ಇಟ್ಕೊಳ್ಳೋದು ಅಂತ ರೀತಿಯಲ್ಲಿ ಚಾಳಿ ಆಗ್ಬಿಟ್ಟಿದೆ ಕುಮಾರಸ್ವಾಮಿ ಅವರಿಗೆ. ಹೇಳ್ತಿರೋದು ನಾವಲ್ಲ ಅಶ್ವಿನ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಸಚಿವರಾಗಿ ಸ್ವಲ್ಪನಾದ್ರೂ ಬದಲಾಗಬೇಕಪ್ಪ. ಅವರು ಲಿಮಿಟ್ ನಲ್ಲಿ ಭ್ರಷ್ಟಾಚಾರ ಆಗ್ತಿತ್ತು, ಇವಾಗ ಲಿಮಿಟ್ ಇಲ್ದಲೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಡಿದ ಮಾತುಗೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೌಂಟರ್ ಕೊಟ್ಟಿದ್ದಾರೆ. ಲಿಮಿಟ್ ನಲ್ಲಿ ಭ್ರಷ್ಟಾಚಾರ ಮಾಡೋದು ಅಂದ್ರೆ ಏನು ಗೊತ್ತಿದ್ರೆ ಅವರೇ ತಿಳಿಸ್ಬಿಡ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ಒಂದೊಂದು ಆರೋಪಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್ ಕೇಳಿಸ್ಕೊಳ್ಳಿ, ಅಶ್ವಿನ್ ಅವರು ರಿಯಾಕ್ಟ್ ಮಾಡ್ತಾರೆ. ನೋಡಿ ಇವ್ರೆ, ಇದಕ್ಕೂ ಒಂದು ಪೆನ್ ಡ್ರೈವ್ ಇರ್ಬೇಕು ಅವ್ರ ಹತ್ರ.
ತೆಗ್ಸಿ ಯಾರು ಬೇಡ ಅಂದಿದ್ದಾರೆ ನೋಡಿ. ಒಬ್ಬರು ಕೇಂದ್ರ ಸಚಿವರು ಪದೇ ಪದೇ ಇಂಥ ಆರೋಪಗಳನ್ನು ಮಾಡೋದು, ಎಲ್ಲೋ ಯಾರೋ ತುಮಕೂರದವ್ರು ಹೇಳಿದ್ರು, ಕಲಬುರ್ಗಿದವ್ರು ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು, BJP ಅವ್ರು ಹೇಳಿದ್ರು ಅಂತ ಹೇಳೋದು ಸರಿಯಾ? ನೀವೇ ಹೇಳಿ. ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಆಮೇಲೆ ಇತಿಮಿತಿ ಇರಬೇಕು ಅಂತ ಹೇಳ್ತಾರೆ, ಅಂದರೆ ಅವ್ರದ್ರಲ್ಲಿ ಅವರು ಲಿಮಿಟ್ನಲ್ಲಿ ಮಾಡಿದ್ರು ಅಂತ ಅರ್ಥನಾ? ಏನದು? ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ ಬೀದಿಗೆ ಹೋಗೋರ ಥರ ಮಾತಾಡಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತದೆ? 60%, 40% ಏನಿದು? ನೋಡಿ ಇವರೇ, ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು. ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇರೋ ಆರೋಪ ಪ್ರತ್ಯೇಕ, ಅದನ್ನ ಡಿಬೇಟ್ ಮಾಡಿದೀವಿ ನಾವು. ಬಟ್ ಇವತ್ತು ಅವ್ರು ಹೇಳ್ತಿರೋದು, ಈಗ ಬುಲೆಟ್ ಅಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿದ್ರು ಅಂತಂದ್ರೆ ಒಂದಾ ಆ ವೆಪನ್ ಇರಬೇಕು, ಇಲ್ಲ ಬುಲೆಟ್ ತಗಲಿದಕ್ಕೆ ಅಲ್ಲಿ ಗಾಯದ ಮಾರ್ಕ್ ಆದ್ರೂ ಇರಬೇಕು. ಬರೋದು ಗಾಳಿಲಿ ಗುಂಡು ಹೊಡಿಯೋದು ಹೋಗೋದು, ಇದು ಏನು ಕುಮಾರಸ್ವಾಮಿ ಅವ್ರದ್ದು ಹೊಸದೊಂದು ಚಾಳಿ ಆಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಅವ್ರು ಇನ್ನೂ ಚಿಕ್ಕವರಿದ್ದಾರೆ, ಅವ್ರ ಹತ್ರ ಏನು ನೀತಿ ಪಾಠ ಕಲಿಯಂತ ಅವಶ್ಯಕತೆ ಕುಮಾರಣ್ಣ ಅವ್ರಿಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯ ನಡೆಸಿದ್ದಾರೆ. ನೀವು ಇನ್ನೂ ಕಲಿಯೋದು ತುಂಬಾ ಇದೆ. ಸುಮ್ಮನೆ ಮೀಡಿಯಾಗಳು ನಿಮ್ನ ಮಾತು ಕೇಳಿದೆ ಅಂದಾಗ ನೀವು ಬಾಯಿಗೆ ಬಂದಾಗ ಮಾತಾಡೋಂತ ಅವಶ್ಯಕತೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರು ಚಿಕ್ಕವರಿದ್ದಾರೆ ಬಿಡಿ, ಅವ್ರ ಹತ್ರ ಏನ್ ಕಲಿಯಂತ ಒಂದು ನೆಸಿಟಿ ಇನ್ನು ಕುಮಾರಣ್ಣಗೆ ಬಂದಿಲ್ಲ. ಇನ್ನು ಬಂದು ನೀವು ಕಲ್ತ್ಕೊಳ್ಳಿ ಹೇಗೆ ಜನಾನುರಾಗಿ ಕೆಲಸಗಳನ್ನ ಕೊಡ್ಬೇಕು ಅಂತ. ಪೆನ್ ಡ್ರೈವ್ ಹೇಳ್ತಾ ಹೋಗ್ತೀನಿ. ನೀವು ಕಾಂಗ್ರೆಸ್ ಅವ್ರು ಅವಾಗ್ಲೇ ಅದ್ ಎಲ್ಲಿ ನಾನು ಕಲ್ತ್ಕೊ ಬಂದ್ಬಿಟ್ಟು ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಸಿಕ್ಕಿದಲ್ಲ ಈಗ ಹೇಳ್ತಾ ಹೋದ್ರ. ಅಣ್ಣ ಒಂದ್ ನಿಮಿಷ ಅಣ್ಣ, 2 ನಿಮಿಷ ಮಾತಾಡೋವರೆಗೂ ನಾನು ಮಾತಾಡಿಲ್ಲ. ಒಂದ್ ನಿಮಿಷ ಏನೋ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಏನೇನೋ ಸಿಕ್ತು ಹೇಳ್ತಾ ಹೋದ್ರು. ಇವತ್ತಿಗೂ ಕೇಳ್ತೀನಿ, 1.5 ವರ್ಷ ಆಯ್ತು ನಿಮ್ಗೆ ಕುಮಾರಣ್ಣ ಅವರು ವಿರುದ್ಧ ಏನಾದ್ರೂ ಪಿತೂರಿ ಮಾಡ್ಬೇಕು ಅಂತ ಏನಾದ್ರೂ ಒಂದು ಕೆದ್ಕೋಣ ಅಂದ್ರೆ ನಿಮ್ಗೆ ಒಂದೂ ಸಿಗ್ತಾ ಇಲ್ಲ. ಇಲ್ಲಿ ಕೂತ್ಕೊಂಡು ಹೇಳಂತ ಬದಲು ನೀವು ನಿಮ್ಮ ಸಿದ್ದರಾಮಣ್ಣನೇ ಅದೇನು ಕುಮಾರಣ್ಣ ಅವ್ರು ಮಾಡಿದಾರೆ ಅಂತ ತಗ್ಸಕ್ ಆಗ್ತಿರ್ಲಿಲ್ವಾ? ಅಲ್ಲಿಗೆ ತಿಳ್ಕೊಳ್ಳಿ ಬ್ರದರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ತಾಳ್ರಿ ರೀ. ನಾನು ಇಡೀ ಡಿಬೇಟ್ ನ ಮಾತಾಡಕ್ ಬಿಡಲ್ಲ. ನಾನು 2 ನಿಮಿಷ ಸುಮ್ಮನೆ ಇರಿ, ನಾನು ಕೇಳಿಸ್ಕೊಂಡಿದ್ದೀನಿ. ಪ್ರೂಫ್ ಕೇಳ್ತಿದಾರಲ್ವಾ? ಸಿದ್ದರಾಮಣ್ಣ ಅವ್ರು ಇವತ್ತು ಅಲ್ಲಿ ಗೌರ್ಮೆಂಟ್ ಆಫೀಸಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ರೀ 40% ಹೇಳಿದ್ ನಾವಲ್ರಿ, ಗುತ್ತಿಗೆದಾರರು ಹೇಳಿದ್ರು ಅಂತ. ಇವತ್ತು ಕುಮಾರಣ್ಣ ಅವರು ಹೇಳ್ತಿರೋದನ್ನ ಪ್ರಿಯಾಂಕ ಖರ್ಗೆ ಅವರು, ಅದಕ್ಕೆ ನಾನು ಹೇಳ್ದೆ ನೀವಿನ್ನೂ ಚಿಕ್ಕವರಿದ್ರಿ ಅರ್ಥ ಮಾಡ್ಕೋಬೇಕು ಅಂತ. ಕುಮಾರಣ್ಣ ಅವ್ರೇನ್ ಪೆನ್ ಡ್ರೈವ್ ತೋರಿಸ್ಬಿಟ್ಟು ಹೇಳಿದಲ್ಲ, ಗಾಳಿಲಿ ಗುಂಡು ಹೊಡೆದಿದ್ದಲ್ಲ, ಗುತ್ತಿಗೆದಾರ ಹೇಳ್ತಿದ್ದಾನಪ್ಪ, ನಿಮ್ಮ ಪಕ್ಷದ ಮುಖಂಡ ತುಮಕೂರವನು ಹೇಳ್ತಿದ್ದಾರೆ ಅಂತ. ಅಲ್ಲಿಗೆ ನಿಮ್ಗೆ ಇನ್ನೇನು ಪ್ರೂಫ್ ಬೇಕು? ದಾವಣಗೆರೆ ಹರಿಹರದ ಮೊಹಮ್ಮದ್ ಮಜರ್ ದಯಾಮರಣ ಕೋರಿದ್ದಾರೆ, ಇದಕ್ಕಿಂತ ಏನ್ರಿ ನಿಮ್ಗೆ ಪ್ರೂಫ್ ಬೇಕು? 40% ಅಂದ್ಕೊಂಡು ಊರ್ ಸುತ್ತ ಎಲ್ಲ ಜಾಹೀರಾತು ಹೋಗಿದ್ದು, ಒಂದು ಕಾಂಪೌಂಡ್ ಬಿಟ್ಟಿಲ್ಲ, ಎಲ್ಲ ಕಡೆ ಪೋಸ್ಟ್ ಅನ್ಸಿದ್ರಿ. 1.25 ವರ್ಷ ಆಯ್ತು ನೀವು 40% ನಾವು ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಸುಮ್ನೆ ಒಂದು ಎಲೆಕ್ಷನ್ ಗಿಮಿಕ್ಸ್ ಮಾಡಿದ್ವಿ ಅಂತ ನಿಮ್ಮ ಡೆಪ್ಯೂಟಿ CM ಅವ್ರು ಹೇಳಿದ್ರು. ಇವತ್ತು ನಿಮ್ಮ ಪಕ್ಷದ ಕಾರ್ಯಕರ್ತರು ಗುತ್ತಿಗೆ ವಿಚಾರದಲ್ಲಿ ನಮ್ಗೆ ಸರಿಯಾದ ಸಮಯಕ್ಕೆ ಹಣ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂದಾಗ ಕುಮಾರಣ್ಣ ಹೇಳಿದ್ರು, ನಿಮ್ ಪಕ್ಷದವ್ರು ಹೇಳಿದ್ರು 60% ಅಂತ ಕುಮಾರಸ್ವಾಮಿ ಅವರ ಸಾಧನೆ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರ ಸಾಧನೆ ವಿಶೇಷವಾಗಿ ಡಿಬೇಟ್ ಮಾಡೋಣ. ಬಟ್ ಇವತ್ತು ಅದಲ್ಲ. ಇವತ್ತು ಆರೋಪ 60% ಕಮಿಷನ್, ಅದಕ್ಕೆ ಪ್ರೂಫ್ ಬೇಕು. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರೂಫ್ ಬೇಕು. ಅದನ್ನ ಅಶ್ವಿನ್ ಕೇಳ್ತಿದ್ದೀನಿ, ಅವರು ಉತ್ತರ. ಕುಮಾರಣ್ಣ ಅವರು ಪ್ರೂಫ್ ಕೊಟ್ಟಿದ್ದಾರೆ, ಇನ್ನೂ ಅರ್ಥ ಮಾಡ್ಕೊಳ್ತಿಲ್ಲ ಕಾಂಗ್ರೆಸ್ ಅವರು ಅಂದ್ರೆ ನಾನು ಏನ್ ಹೇಳ್ಬೇಕು? ಕುಮಾರಣ್ಣ ಅವ್ರು ಹೇಳ್ತಿರೋದು ತುಮಕೂರಿನ ನಿಮ್ಮ ಪಕ್ಷದ ಮುಖಂಡ, ನಿಮ್ಮ ಪಕ್ಷದ ಕಾರ್ಯಕರ್ತ, ನಿಮ್ಮ ಪಕ್ಷದ ಪರವಾಗಿದ್ದು ಗುತ್ತಿಗೆದಾರರಾಗಿರುವಂತ ಪರ್ಸನ್ ಹೇಳ್ತಿದ್ದಾರೆ. ಹಿಂದೆನೆ ಏನೋ ಪರವಾಗಿರ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲಿ, ಇವತ್ತು 60% ವರೆಗೂ ರೀಚ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವುದೇ ರಾಜ್ಯದ ಯಾವುದೇ ಭಾಗಗಳಲ್ಲಿ ಗುತ್ತಿಗೆದಾರರಿಗೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಮಾಡಿದ ಕೆಲಸಕ್ಕೆ ಮನೆಯಿಂದ ಏನೋ ಹೆಂಡತಿ ಮಕ್ಕಳು ಚಿನ್ನ ಒಡವೆ ಹಣ ಇಟ್ಟು ಬಂದು ಕೆಲಸ ಮಾಡಿಟ್ಟಿದ್ದಾರೆ. ಅವ್ರ ಹಣನ ಸರಿಯಾದ ಸಮಯಕ್ಕೆ ನೀವು ರಿಲೀಸ್ ಮಾಡಿ ಅಂತ ಕೇಳ್ಕೊಂತಿದ್ದಾರೆ ಗುತ್ತಿಗೆದಾರರು. ಪದೇ ಕೇಳ್ಕೊಂತಿದ್ದಾರೆ. ಅಂದ್ರೆ ಕುಮಾರಣ್ಣ ಅವರು ಆರೋಪಿಸಿರೋದ ಗುತ್ತಿಗೆದಾರರು ಇದು ಆರೋಪಿಸಿರೋದು, ಇದಕ್ಕೆ ಉತ್ತರ ಕೊಡಿ ಸಿದ್ದರಾಮಣ್ಣ.